ಮ್ಯೂಚುವಲ್ ಫಂಡ್ ಅಂದರೆ ಏನು? ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ನಮ್ಮ ದುಡ್ಡು ಸೇಫ್ ಆಗಿರುತ್ತಾ? ಮ್ಯೂಚುವಲ್ ಫಂಡು ಬೆಸ್ಟ್ ಹೌದಾ ಅಲ್ವಾ? ಬೆಸ್ಟ್ ಮ್ಯೂಚುವಲ್ ಫಂಡ್ನ ಹುಡುಕೋದು ಹೇಗೆ? ಇದೆಲ್ಲ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಚಾನಲ್ಗೆ ಏನಾದರೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮ್ಯೂಚುವಲ್ ಫಂಡ್ ಅಂದರೆ ಏನು? ಮ್ಯೂಚುವಲ್ ಫಂಡ್ ಅಂದರೆ AMC ಕಂಪ್ನಿಗಳಿರುತ್ತೆ. AMC ಕಂಪ್ನಿ ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಈ ಕಂಪ್ನಿಗಳು ಪಬ್ಲಿಕ್ಕಿಂದ ದುಡ್ಡನ್ನ ತಗೋತಾರೆ. ಪಬ್ಲಿಕ್ ಅಂದರೆ ಯಾರು? ನಾವು, ನೀವು ಇಂಡಿವಿಜುವಲ್ ಆಗಿ ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ಲ, ನಾವೆಲ್ಲರೂ ರಿಟೇಲ್ ಇನ್ವೆಸ್ಟರ್ಸು, ನಾವೆಲ್ಲ ಪಬ್ಲಿಕ್ಕು. ನಮ್ಮಿಂದ ಅವರು ದುಡ್ಡನ್ನ ಕಲೆಕ್ಟ್ ಮಾಡ್ತಾರೆ. ಯಾರು? ಮ್ಯೂಚುವಲ್ ಫಂಡ್ ಕಂಪ್ನಿಯವರು. ಮ್ಯೂಚುವಲ್ ಫಂಡ್ ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯವರು ನಮ್ಮಿಂದ ದುಡ್ಡನ್ನ ಕಲೆಕ್ಟ್ ಮಾಡ್ತಾರೆ. ನಮ್ಮ ದುಡ್ಡನ್ನ ತೊಗೊಂಡೋಗಿ ಅವರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದರಿಂದ ಬಂದಂಥ ರಿಟರ್ನ್ನ ಅವರು ನಮ್ಗೆ ಕೊಡ್ತಾರೆ. ಇದನ್ನೇ ಮ್ಯೂಚುವಲ್ ಫಂಡ್ ಅನ್ನೋದು. ಮ್ಯೂಚುವಲ್ ಫಂಡು ಸೇಫ್ ಹೌದಾ ಅಲ್ವಾ? ಮ್ಯೂಚುವಲ್ ಫಂಡು ಸೇಫು. ಯಾಕಂದರೆ ಮ್ಯೂಚುವಲ್ ಫಂಡ್ ಯಾವ ಥರ ಸ್ಟಾಕ್ ಮಾರ್ಕೆಟ್ನ ಸೆಬಿ ರೆಗ್ಯುಲೇಟ್ ಮಾಡುತ್ತೋ ಅದೇ ರೀತಿ ಮ್ಯೂಚುವಲ್ ಫಂಡು ಕೂಡ ಸೆಬಿನೇ ರೆಗ್ಯುಲೇಟ್ ಮಾಡುತ್ತೆ. ಹಾಗಂತ ನೀವು ಮ್ಯೂಚುವಲ್ ಫಂಡ್ ಸೇಫ್ ಅಂದ ತಕ್ಷಣ ಯಾವ ಸಿಕ್ಕಿದ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು ಕೂಡ ಸೇಫ್ ಅಲ್ಲ, ಅದು ಕೂಡ ರಿಸ್ಕೆ. ಯಾಕಂದರೆ ಮ್ಯೂಚುವಲ್ ಫಂಡ್ ಹುಡುಕಬೇಕಾದ್ರೆ ಕೆಲವೊಂದು ಕ್ರೈಟೀರಿಯಾಗಳಿದೆ. ಅದು ಏನಂತ ನಾನು ಪೂರ್ತಿಯಾಗಿ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ಲಾಗಿ ನೋಡಿ. ಮ್ಯೂಚುವಲ್ ಫಂಡ್ ಬೆಸ್ಟ್ ಹೌದಾ ಅಲ್ವಾ? ಮ್ಯೂಚುವಲ್ ಫಂಡ್ ಬೆಸ್ಟ್. ಯಾಕಂದರೆ ಈಗ ನಾರ್ಮಲ್ ವ್ಯಕ್ತಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಅವನು ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು, ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕು, ಬಿಸ್ನೆಸ್ ಅನಾಲಿಸಿಸ್ ಮಾಡಬೇಕು, ಆ ಬಿಸ್ನೆಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಬೇಕು, ಇನ್ನೂ ಸುಮಾರು ಅನಾಲಿಸಿಸ್ನ ಮಾಡಬೇಕು. ಮತ್ತು ಇಷ್ಟೆಲ್ಲ ಮಾಡಬೇಕು ಅಂದರೆ ನಾವು ಸ್ಟಾಕ್ ಮಾರ್ಕೆಟಿಗಾಗಿ ಸಮಯ ಕೊಡಬೇಕು, ಟೈಮ್ ಕೊಡಬೇಕು, ಕಲಿಬೇಕು. ಈಗ ಒಬ್ಬ ನಾರ್ಮಲ್ ವ್ಯಕ್ತಿಗೆ ಇಷ್ಟೆಲ್ಲ ಮಾಡೋದು ಕಷ್ಟ ಆಗುತ್ತೆ. ಅದೇ ರೀತಿ ಮ್ಯೂಚುವಲ್ ಫಂಡಲ್ಲಾದರೆ ಆಗಲ್ಲ. ಅದಕ್ಕೋಸ್ಕರನೇ ಅದು ಫಂಡ್ ಮ್ಯಾನೇಜರ್ಸ್ ಇರ್ತಾರೆ, ಅವರು ರಿಸರ್ಚ್ ಮಾಡ್ತಾರೆ, ರಿಸರ್ಚ್ ಅನಲಿಸ್ಟ್ ಇರುತ್ತೆ, ಅವ್ರದ್ದೊಂದು ಟೀಮ್ ಇರುತ್ತೆ. ಅವರು ನಿಮ್ಮ ಪರವಾಗಿ ಕಂಪನಿನ ಅನಲೈಸ್ ಮಾಡಿ ಅವರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನಿಮ್ಗೆ ಯಾವುದೇ ತಲೆನೋವು ಇಲ್ಲ. ನೀವು ತಿಂಗಳ SIP ಬೇಕಾದರೂ ಮಾಡ್ಬೋದು, ಅಥವಾ ಲಂಸಮ್ ಅಮೌಂಟ್ ಆದರೂ ಮಾಡ್ಬೋದು. SIP ಮಾಡೋದು, SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಅಂದರೆ ತಿಂಗಳ ಮಂತ್ಲಿ ನಿಮ್ಮ ಅಕೌಂಟಿಂದ ದುಡ್ಡು ಕಟ್ ಆಗ್ತಾ ಇರುತ್ತೆ. ಇದು SIP ಒಂಥರ ಬೆಸ್ಟ್ ನನ್ನ ಪ್ರಕಾರ. ಈಗ ಲಂಸಮಲ್ಲಿ ನಿಮ್ಗೆ ದುಡ್ಡಿಲ್ಲ ಅಂದರೆ SIP ಆಪ್ಷನ್ ಕೂಡ ಒಳ್ಳೆಯದು. ಹಾಗಾಗಿ ಮ್ಯೂಚುವಲ್ ಫಂಡ್ ಕೂಡ ಬೆಸ್ಟ್. ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡಲ್ಲಿ ಯಾವ ಟೈಪ್ಸ್ ಬರುತ್ತೆ ಅಂತ ನೀವು ಕೇಳಿದ್ರೆ, ಈಕ್ವಿಟಿ ಮ್ಯೂಚುವಲ್ ಫಂಡ್, ಡೆಪ್ತ್ ಮ್ಯೂಚುವಲ್ ಫಂಡ್, ಹೈಬ್ರಿಡ್ ಮ್ಯೂಚುವಲ್ ಫಂಡ್, ಗೋಲ್ಡ್ ಮ್ಯೂಚುವಲ್ ಫಂಡ್ ಆ್ಯಂಡ್ ಸಿಲ್ವರ್ ಮ್ಯೂಚುವಲ್ ಫಂಡ್. ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂದರೆ ಇಲ್ಲಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ನ ನೀವು ಸೆಲೆಕ್ಟ್ ಮಾಡಿದರೆ ಅವು ಸ್ಟಾಕ್ಸಲ್ಲಿ, ಕಂಪನಿಯ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಅದೇ ರೀತಿ ಡೆಪ್ತ್ ಮ್ಯೂಚುವಲ್ ಫಂಡ್ ಅಂದರೆ ಗವರ್ಮೆಂಟ್ ಬಾಂಡ್ಸ್, ಕಾರ್ಪೊರೇಟ್ ಬಾಂಡ್ಸ್, ಲೋನ್ಸ್ ಮೇಲೆ ಇನ್ವೆಸ್ಟ್ ಮಾಡುತ್ತೆ, ಲೋನ್ಗಳ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಅದೇ ರೀತಿ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂದರೆ ಇದು ಮಿಕ್ಸ್, ಸ್ವಲ್ಪ ಸ್ಟಾಕ್ಸಲ್ಲೂ ಇನ್ವೆಸ್ಟ್ ಮಾಡುತ್ತೆ, ಸ್ವಲ್ಪ ಗೌರ್ಮೆಂಟ್ ಬಾಂಡಲ್ಲೂ ಇನ್ವೆಸ್ಟ್ ಮಾಡುತ್ತೆ, ಸ್ವಲ್ಪ ಕಾರ್ಪೊರೇಟ್ ಬಾಂಡಲ್ಲೂ ಇನ್ವೆಸ್ಟ್ ಮಾಡುತ್ತೆ, ಲೋನಲ್ಲೂ ಇನ್ವೆಸ್ಟ್ ಮಾಡುತ್ತೆ. ಇದು ಮಿಕ್ಸ್, ಇದನ್ನೇ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂತಾರೆ. ಇನ್ನು ನೆಕ್ಸ್ಟು ಗೋಲ್ಡ್ ಮ್ಯೂಚುವಲ್ ಫಂಡ್. ಗೋಲ್ಡ್ ಮ್ಯೂಚುವಲ್ ಫಂಡ್ ಅಂದರೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡುತ್ತೆ, ಗೋಲ್ಡ್ ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡುತ್ತೆ, ಗೋಲ್ಡ್ ಕಾಯಿನ್ಸ್ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಇದನ್ನು ಗೋಲ್ಡ್ ಮ್ಯೂಚುವಲ್ ಫಂಡ್ ಅಂತೀವಿ. ಇನ್ನು ಸಿಲ್ವರ್ ಮ್ಯೂಚುವಲ್ ಫಂಡ್ ಅಂದರೆ ಸಿಲ್ವರ್ ಕಾಯಿನ್ಸ್ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಇದನ್ನು ಸಿಲ್ವರ್ ಮ್ಯೂಚುವಲ್ ಫಂಡ್ ಅಂತೀವಿ. ಇವತ್ತು ನಾನು ಹೇಳಕ್ಕೆ ಕೊಟ್ಟಿರೋದು ಈಕ್ವಿಟಿ ಮ್ಯೂಚುವಲ್ ಫಂಡ್. ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ 3 ಥರ ಬರುತ್ತೆ: ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಆ್ಯಂಡ್ ಲಾರ್ಜ್ ಕ್ಯಾಪ್ ಅಂತ. ಸ್ಮಾಲ್ ಕ್ಯಾಪ್ ಅಂದರೆ 1,000 ಕೋಟಿಗಿನ ಒಳಗಡೆ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂಥ ಕಂಪನಿಗಳನ್ನ ಸ್ಮಾಲ್ ಕ್ಯಾಪ್ ಅಂತೀವಿ. ಅದೇ ರೀತಿ 1,000 ಕೋಟಿಗಿನ ಮೇಲೆ 20,000 ಕೋಟಿಗಿನ ಒಳಗಡೆ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂಥ ಕಂಪ್ನಿಗಳನ್ನ ನಾವು ಮಿಡ್ ಕ್ಯಾಪ್ ಅಂತೀವಿ. 20,000 ಕೋಟಿ ಮೇಲೆ ಇರೋ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂಥ ಕಂಪ್ನಿಗಳನ್ನ ನಾವು ಲಾರ್ಜ್ ಕ್ಯಾಪ್ ಅಂತೀವಿ. ಇವತ್ತು ನಾನು ಹೇಳಿಕೊಟ್ಟಿರೋದು ಲಾರ್ಜ್ ಕ್ಯಾಪ್ ಕಂಪ್ನಿ ಮ್ಯೂಚುವಲ್ ಫಂಡ್ಸ್. ಹಾಗಾದರೆ ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಯಾಕಂದರೆ ಇದರಲ್ಲಿ ಹೇಳೋಕ್ಕೋದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ, 1 ಗಂಟೆವರೆಗೂ ವಿಡಿಯೋ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಅಂದರೆ ನಿಮಗೆ ಇನ್ನೂ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇವತ್ತು ನಾನು ಲಾರ್ಜ್ ಕ್ಯಾಪ್ ಬಗ್ಗೆ ಹೇಳ್ತಾ ಇರ್ತೀನಿ. ನಿಮಗೆ ನೆಕ್ಸ್ಟ್ ಬರುವಂಥ ವೀಡಿಯೋನು ನಿಮ್ಗೆ ಬೇಕು ಅಂದರೆ ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಲಾರ್ಜ್ ಕ್ಯಾಪ್ ಅಂದರೆ ಇಂಡೆಕ್ಸ್ ಫಂಡ್, ಲಾರ್ಜ್ ಕ್ಯಾಪ್ ಫಂಡ್, ಬ್ಲೂ ಚಿಪ್ ಫಂಡ್, ಇವೆಲ್ಲ ಒಂದೇ. ಇದು ಯಾವುದು ಕರೆದ್ರೂ ಇವೆಲ್ಲ ಒಂದೇ. ಈಗ ಲಾರ್ಜ್ ಕ್ಯಾಪ್ ಅಂದರೆ, ಈಗ ಇಂಡೆಕ್ಸ್ ಫಂಡಲ್ಲಿ ಅಂದರೆ ನಿಮಗೆ ಲಾರ್ಜ್ ಕ್ಯಾಪ್ ಕಂಪ್ನಿಗಳಿರುತ್ತೆ. ಈಗ ಇಂಡೆಕ್ಸ್ ಫಂಡಲ್ಲಿ ಅಂದರೆ ನಿಫ್ಟಿ 50 ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ನಿಫ್ಟಿ 50 ಇರುವಂಥದ್ದೆಲ್ಲನೂ ಲಾರ್ಜ್ ಕ್ಯಾಪ್ ಕಂಪ್ನಿಗಳೇ, ಬ್ಲೂ ಚಿಪ್ ಕಂಪ್ನಿನೇ. ನಿಫ್ಟಿ 50 ಕೂಡ ಒಂದು ಇಂಡೆಕ್ಸ್. ಅದರಲ್ಲಿ ಯಾವುದು ಸ್ಮಾಲ್ ಕ್ಯಾಪ್ ಕಂಪ್ನಿಗಳಿಲ್ಲ, ಮಿಡ್ ಕ್ಯಾಪ್ ಕಂಪ್ನಿಗಳಿಲ್ಲ, ಅವೆಲ್ಲನೂ ಲಾರ್ಜ್ ಕ್ಯಾಪ್ ಕಂಪ್ನಿಗಳು. ಅದೇ ರೀತಿ ಸೆನ್ಸೆಕ್ಸಲ್ಲಿ ಟಾಪ್ 30 ಕಂಪ್ನಿ ಇದೆ ಇಂಡಿಯಾದ, ಅವು ಕೂಡ ಲಾರ್ಜ್ ಕ್ಯಾಪ್. ನಿಮ್ಮ ದುಡ್ಡನ್ನು ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಈ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಈಗ ಲಾರ್ಜ್ ಕ್ಯಾಪ್ ಕಂಪನಿಗಳು ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ದುಡ್ಡು ಕೂಡ ಸೇಫ್ ಆಗಿರುತ್ತೆ. ಯಾಕಂದರೆ ಈ ಲಾರ್ಜ್ ಕ್ಯಾಪ್ ಕಂಪನಿಗಳು ಅಷ್ಟು ವೊಲೆಟೈಲ್ ಆಗಲ್ಲ. ಹೆವಿ ಮಾರ್ಕೆಟ್ ಕ್ರಶ್ ಆದರೂ ನಿಮ್ದು ಅಷ್ಟು ಫಾಲ್ ಆಗಲ್ಲ, ನಿಮ್ಮ ಪೋರ್ಟ್ಫೋಲಿಯೋ ಅಷ್ಟು ಮೈನಸ್ ಆಗಲ್ಲ. ಯಾಕಂದರೆ ಇವು ಲಾರ್ಜ್ ಕ್ಯಾಪ್ ಕಂಪನಿಗಳಿರ್ತಾವೆ, ವೆಲ್ ಎಸ್ಟಾಬ್ಲಿಷ್ ಇರುತ್ತೆ. ಅದೇ ರೀತಿ ಇಲ್ಲಿ ರಿಟರ್ನ್ ಕೂಡ ಕಡಿಮೆ ಬರುತ್ತೆ. 100% ಎಕ್ಸ್ಪೆಕ್ಟ್ ಮಾಡ್ಬೋದು. 100% ಯಾವ ರೀತಿ ಹೇಳ್ತಿದ್ದೀನಿ ಅಂದರೆ, ಲಾಸ್ಟು 40 ಇಯರ್ಸ್ ಸೆನ್ಸೆಕ್ಸು 16% ರಿಟರ್ನ್ ಕೊಟ್ಟಿದೆ. ಅದೇ ರೀತಿ ನಿಫ್ಟಿ 50 ಲಾಸ್ಟ್ 25 ವರ್ಷದಿಂದ 14% ರಿಟರ್ನ್ ಕೊಟ್ಟಿದೆ. ಈ ರಿಟರ್ನಲ್ಲೇ ನೀವು ನೋಡಿಕೊಂಡು 100% ಅಂತೂ ಆ್ಯಾವ್ರೇಜ್ ಆಗಿ ಎಲ್ಲ ಮ್ಯೂಚುವಲ್ ಫಂಡ್ಗಳು, ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ರಿಟರ್ನ್ನ ಕೊಟ್ಟೆ ಕೊಡು. ಬೆಸ್ಟ್ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡೋದು ಹೇಗೆ? ಬೆಸ್ಟ್ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಕೆಲವೊಂದು ಕ್ರೈಟೀರಿಯಾಗಳಿದೆ. ಈ ಕ್ರೈಟೀರಿಯಾನ ನಾನು ಹೇಳ್ತೀನಿ, ವೀಡಿಯೋನ ಸ್ಕಿಪ್ ಮಾಡದೇ ಇರೋ ನೋಡಿ. ಈ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್, ಈ ಥರ ಇಂಡೆಕ್ಸ್ ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ದುಡ್ಡು ಡೈವರ್ಸಿಫೈ ಆಗುತ್ತೆ. ಡೈವರ್ಸಿಫೈ ಅಂದರೆ ಈಗ ನಿಫ್ಟಿ 50ಲಿ
ಅಥವಾ ಸೆನ್ಸೆಕ್ಸಲ್ಲಿ ಒಂದೇ ಥರದ ಸೆಕ್ಟರ್ನ ಕಂಪ್ನಿಗಳಿಲ್ಲ. ಈ ಬರೀ IT ಕಂಪ್ನಿನೇ ಇಲ್ಲ, ಬರೀ ಆಟೋಮೊಬೈಲ್ ಕಂಪ್ನಿನೇ ಇಲ್ಲ, ಬರೀ FMCG ಕಂಪ್ನಿನೂ ಇಲ್ಲ. ಎಲ್ಲ ಥರ ಮಿಕ್ಸ್ ಆಗಿರುವಂಥ ಕಂಪ್ನಿಗಳಿವೆ. ಎಲ್ಲ ಆಟೋಮೊಬೈಲು ಇದೆ, FMCGನೂ ಇದೆ, ಕನ್ಸ್ಯೂಮರ್ ಗೂಡ್ಸ್ ಇದೆ, ಕನ್ಸ್ಟ್ರಕ್ಷನ್ಸ್ ಇದೆ, ಎನರ್ಜಿ ಇದೆ, ಈ ಥರ ಎಲ್ಲ ಇದೆ. ಎಲ್ಲ ಥರ ಕಂಪನಿಗಳ ಸ್ಟಾಕ್ಸ್ ಮೇಲೆ ನಿಮ್ಮ ದುಡ್ಡು ಇನ್ವೆಸ್ಟ್ ಆಗೋದ್ರಿಂದ ನಿಮ್ಮ ದುಡ್ಡು ಡೈವರ್ಸಿಫೈ ಆಗುತ್ತೆ. ಇದರಲ್ಲೂ ಕೂಡ ಫೈನಾನ್ಷಿಯಲ್, ಎನರ್ಜಿ, ಟೆಕ್ನಾಲಜಿ, FMCG, ಆಟೋಮೊಬೈಲ್, ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಅದರ್ಸ್ ಇಷ್ಟೆಲ್ಲ ಸೆಕ್ಟರ್ಗಳಿರೋದ್ರಿಂದ ನಿಮ್ಮ ದುಡ್ಡು ಡೈವರ್ಸಿಫೈ ಆಗುತ್ತೆ, ನಿಮ್ಮ ದುಡ್ಡು ಗ್ರೋತ್ ಆಗುತ್ತೆ. ಈಗ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಕೆಲವೊಂದು ಕ್ರೈಟೀರಿಯಾಗಳಿದೆ. ಹಾಗೆ ನೀವು ಯಾವುದೇ ಮ್ಯೂಚುವಲ್ ಫಂಡಲ್ಲಿ ಸುಮ್ಮನೆ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡಬಾರ್ದು. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಕೆಲವೊಂದು ಕ್ರೈಟೀರಿಯಾ ಇದೆ. ಫಸ್ಟ್ ಒನ್, AUM ದೊಡ್ಡದಾಗಿರಬೇಕು. ಈ AUM ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್, ಅಂದರೆ ಈ ಕಂಪನಿಗಳ ಮೇಲೆ ಎಷ್ಟು ದುಡ್ಡನ್ನು ಮ್ಯಾನೇಜ್ ಮಾಡ್ತಿದೆ ಅಂತ ಅರ್ಥ. ಅಂದರೆ ಪಬ್ಲಿಕ್ ಹತ್ರ ಇಸ್ಕೊಂಡಿರೋ ದುಡ್ಡು ಎಷ್ಟಿದೆ ಅಂತ. ಮಿನಿಮಮ್ಮು 1,000 ಕೋಟಿಗಿಂತ ಜಾಸ್ತಿ ಇರಬೇಕು. ಅಂದರೆ 1,000 ಕೋಟಿಗಿಂತ ಜಾಸ್ತಿ ಇದೆ ಅಂದರೆ ಅಷ್ಟು ಜನ ಇದರಲ್ಲಿ ದುಡ್ಡನ್ನ ಹಾಕ್ತಾ ಇದ್ದಾರೆ, ಇದನ್ನು ನಂಬ್ತಾ ಇದ್ದಾರೆ, ಈ ಮ್ಯೂಚುವಲ್ ಫಂಡ್ನ ನಂಬ್ತಾ ಇದ್ದಾರೆ ಅಂತ ಒಂದು ಟ್ರಸ್ಟ್ ಬೇಕಾಗುತ್ತೆ. ಅದನ್ನೇ AUM ಯಾವಾಗಲೂ 1,000 ಕೋಟಿಗಿಂತ ಜಾಸ್ತಿ ಇರಬೇಕು. ಇನ್ನು ಸೆಕೆಂಡ್ ಪಾಯಿಂಟ್, ರೇಟಿಂಗ್ ಅಂದರೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಆದರೂ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಜನ ಸುಮ್ಮನೆ ರೇಟಿಂಗ್ ಕೊಡೋಲ್ಲ. ಅವ್ರಿಗೆ ಚೆನ್ನಾಗಿ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದರೆ ಅದರಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿರೋರು ಹೋಗಿ ರೇಟಿಂಗ್ ಕೊಡೋದು, ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ. ಒಂಥರ ಈ ರೇಟಿಂಗು ಕೂಡ ಮ್ಯಾಟ್ರ್ ಆಗುತ್ತೆ. ಥರ್ಡ್ ಒನ್, ಎಕ್ಸ್ಪೆನ್ಸ್ ರೇಷೋ ಯಾವಾಗಲೂ 1%ಗಿಂತ ಕಡಿಮೆ ಇರಬೇಕು. ಈಗ 1%ಗಿಂತ ಜಾಸ್ತಿ ಇದ್ದರೆ ಏನಾಗುತ್ತೆ ಗೊತ್ತಾ, ನಿಮ್ಮ ಲಾಂಗ್ ಟರ್ಮಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಈಗ 1% ಅಂದರೆ 1,000 ಕೊಡಬೇಕಾಗತ್ತೆ. ಅದೇ ರೀತಿ ಲಾಂಗ್ ಟರ್ಮಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ. ಅದಕ್ಕೆ ನೀವು 1%ಗಿಂತ ಒಳಗಡೆ ಇರಬೇಕು. ಈ ಎಕ್ಸ್ಪೆನ್ಸ್ ರೇಷೋ ಯಾವುದಕ್ಕೆ ತಗೋತಾರೆ ಅಂದರೆ ಇವ್ರನ್ನ ನಮ್ಮ ಪರವಾಗಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಯಾಕಂದರೆ ಒಂದು ಟೀಮ್ ಇರುತ್ತೆ, ಮ್ಯೂಚುವಲ್ ಫಂಡಲ್ಲಿ ಒಂದು ಟೀಮ್ ಇರುತ್ತೆ. ಆ ಟೀಮು ಸ್ಟಾಕ್ಸನ್ನು ಕಂಪನಿನ ಅನಲೈಸ್ ಮಾಡಿ ಇನ್ವೆಸ್ಟ್ ಮಾಡ್ತಾ ಇರುತ್ತೆ. ಅದಕ್ಕೆ ಸ್ಯಾಲ್ರಿ ಕೊಡಬೇಕಲ್ಲ, ಆ ಸ್ಯಾಲ್ರಿನೇ ನಿಮ್ಮ ಎಕ್ಸ್ಪೆನ್ಸ್ ರೇಷೋಲ್ಲಿ ಕಟ್ ಮಾಡ್ಕೋತಾರೆ. ಇನ್ನು ಫೋರ್ತ್ ಒನ್, ಮ್ಯೂಚುವಲ್ ಫಂಡು ನಿಫ್ಟಿ 50ನ ಬೀಟ್ ಮಾಡಿರಬೇಕು. ಅಂದರೆ ಈ ಬೆಂಚ್ ಮಾರ್ಕ್ ಇರುತ್ತಲ್ಲ, ಈ ಬೆಂಚ್ ಮಾರ್ಕ್ ಅಂದರೆ ನಿಫ್ಟಿ 50 ಅಥವಾ ಸೆನ್ಸೆಕ್ಸ್, ಇವೆಲ್ಲ ಬೆಂಚ್ ಮಾರ್ಕ್. ಈ ಬೆಂಚ್ ಮಾರ್ಕ್ನ ಬೀಟ್ ಮಾಡಿ ನಿಮ್ಗೆ ರಿಟರ್ನ್ ಕೊಟ್ಟಿರಬೇಕು. ಮ್ಯೂಚುವಲ್ ಫಂಡು ಕೆಲವು ಹಳೇದಾಗಿರಬೇಕು. ಈಗ ಅಂದರೆ ಈಗ 1 ವರ್ಷದ್ದೇ ಆಗಿರಬಾರ್ದು, ಮಿನಿಮಮ್ 5 ವರ್ಷಕ್ಕಿಂತ ಹಳೆಯದಾಗಿರುವಂಥ ಮ್ಯೂಚುವಲ್ ಫಂಡ್ ಇರಬೇಕು. ಯಾಕಂದರೆ 1 ವರ್ಷದಲ್ಲಿ ಚೆನ್ನಾಗಿ ರಿಟರ್ನ್ ತೆಗೆದಿರುತ್ತೆ, ಮಾರ್ಕೆಟ್ ರೈಸಿಂಗಲ್ಲಿ ಇರುತ್ತೆ. ಬುಲ್ ಮಾರ್ಕೆಟ್ ಇದ್ದಾಗ ಚೆನ್ನಾಗಿ ರೈಸ್ ಆಗಿ ಬಂದಿರುತ್ತೆ. ನೆಕ್ಸ್ಟು ಬೇರಿಶ್ ಮಾರ್ಕೆಟ್ ಇತ್ತು ಅಂದ್ಕೊಳ್ಳಿ, ಅವಾಗಲೂ ಇದೇ ಥರ ರಿಟರ್ನ್ ತೆಗೆದಿದೆ. ಅದಕ್ಕೆ 5 ವರ್ಷದ ಆ್ಯಾವ್ರೇಜ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ಮ್ಯೂಚುವಲ್ ಫಂಡ್ ಹೇಗಿದೆ, ತುಂಬ ಹೆವಿ ವಾಲಟೈಲ್ ಇದೆಯಾ ಅಥವಾ ಸ್ಟೇಬಲ್ ಆಗಿದೆಯಾ ಅಂತ ನಿಮಗೆ ಗೊತ್ತಾಗುತ್ತೆ. ಇದನ್ನೇ ಮ್ಯೂಚುವಲ್ ಫಂಡ್ನ ಹುಡುಕುವಂಥ ಕೆಲವೊಂದು ಕ್ರೈಟೀರಿಯಾಗಳು. ಈಗ ಟಾಪ್ 5 ಮ್ಯೂಚುವಲ್ ಫಂಡ್ಸ್ನ ನಾನು ನಿಮಗೋಸ್ಕರ ಆರಿಸಿಟ್ಟಿದ್ದೀನಿ. ನಾನು ನಿಮ್ಗೆ ಇದನ್ನು ಹೇಳೋದಿಲ್ಲ, ಇದರಲ್ಲೇ ಹೋಗಿ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡಿ ಅಂತ. ಈಗ ನಾನು ಏನೇನು ಸ್ಟೆಪ್ಸ್ ಹೇಳಿದ್ನೋ ಅದನ್ನು ಫಾಲೋ ಮಾಡಿಕೊಂಡು ನೀವು ಬೇರೆ ಮ್ಯೂಚುವಲ್ ಫಂಡ್ನ ಹುಡುಕಿ. ಅದರಲ್ಲೂ ಇದೇ ನಾನು ಹೇಳಿರೋದೆಲ್ಲ ಕ್ರೈಟೀರಿಯಾ ಇದೆಯಾ ಅಂತ ಚೆಕ್ ಮಾಡಿ. ಆ ಥರ ಚೆಕ್ ಮಾಡಿ ನೀವು ಇನ್ವೆಸ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಕೆನರಾ ರೊಬ್ಯಾಕೋ ಬ್ಲೂ ಚಿಪ್ ಈಕ್ವಿಟಿ ಫಂಡ್. ರೇಟಿಂಗು 5 ಸ್ಟಾರ್ ಇದೆ. ಫಂಡ್ ಸೈಜು 10,816 crores. ಎಕ್ಸ್ಪೆನ್ಸ್ ರೇಷೋ 0.5%. 1 year CAGR ರಿಟರ್ನ್ 23.7%. 3 year ರಿಟರ್ನ್ 17% and 5 year ರಿಟರ್ನ್ 18.5%. ಸೆಕೆಂಡ್ ಒನ್, ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್. ರೇಟಿಂಗ್ 5. ಫಂಡ್ ಸೈಜ್ 18,071 crores. ಎಕ್ಸ್ಪೆನ್ಸ್ ರೇಷೋ 0.82%. 1 year CAGR ರಿಟರ್ನ್ 33.2%. 3 year 25.9%. 5 year 17.9%. ಥರ್ಡ್ ಒನ್, HDFC Index S&P BSE Sensex. Rating 3 star. Fund size 5,852 crores. Expense ratio 0.2%. 1 year CAGR return 20%. 3 year 15.9% and 5 year 15.9%. Fourth one, ICICI Prudential Blue Chip Fund. Rating 5 star rating. Fund size 54,425 crores. Expense ratio 0.94%. 1 year CAGR return 28.1%. 3 year CAGR return 21.4%. 5 year 17.7%. Fifth one, ICICI Prudential Nifty 50 Index Fund. Rating 3 star. Fund size 5,732 crores. Expense ratio 0.17%. 1 year CAGR return 21%. 3 year 16.9%. and 5 years 15.9%. ಇವು ಟಾಪ್ 5 ಮ್ಯೂಚುವಲ್ ಫಂಡ್ಸ್. ನಾನು ಈ ಮ್ಯೂಚುವಲ್ ಫಂಡ್ ಹೆಸರು ಹೇಳಿದ ತಕ್ಷಣ ಇದರಲ್ಲಿ ಹೋಗಿ ಡೈರೆಕ್ಟಾಗಿ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಕೂಡ ಸ್ವಂತವಾಗಿ ಹುಡುಕಿ ಮ್ಯೂಚುವಲ್ ಫಂಡ್. ಈಗ ನಾನು ಏನೇನು ಕ್ರೈಟೀರಿಯಾ ಹೇಳಿದೆ ಅಲ್ವಾ, ಎಕ್ಸ್ಪೆನ್ಸ್ ರೇಷೋ 1% ಕೆಳಗಡೆ ಇರಬೇಕು, AUM 1,000 ಕೋಟಿಗಿಂತ ಜಾಸ್ತಿ ಇರಬೇಕು, ಮತ್ತು ನಿಫ್ಟಿ 50 ಅಥವಾ ಸೆನ್ಸೆಕ್ಸ್ ಅನ್ನೋ ಬೆಂಚ್ ಮಾರ್ಕ್ನ ಬೀಟ್ ಮಾಡಿ ರಿಟರ್ನ್ನ ಜಾಸ್ತಿ ಕೊಟ್ಟಿರಬೇಕು, ಮತ್ತು ರೇಟಿಂಗ್ನ ನೋಡ್ಕೋಬೇಕು ಅಂತ. ನಾನೀಗ ಏನೇನು ಕ್ರೈಟೀರಿಯಾನ ಹೇಳಿದ್ನಲ್ವಾ, ಇದನ್ನು ನೀವು ಬೇರೆ ಮ್ಯೂಚುವಲ್ ಫಂಡ್ನಲ್ಲಿ ಚೆಕ್ ಮಾಡಿ ನೋಡಿ. ಇದೆಲ್ಲ ಇದ್ದರೆ ಆಮೇಲೆ ನೀವು ಇನ್ವೆಸ್ಟ್ ಮಾಡೋಕ್ಕೆ ಹೋಗಿ. ಈಗ ಲಾರ್ಜ್ ಕ್ಯಾಪಲ್ಲಿ ರಿಸ್ಕು ಕಡಿಮೆ ಇರುತ್ತೆ, ಹಾಗೆ ರಿವಾರ್ಡ್ ಕೂಡ ಕಡಿಮೆ ಇರುತ್ತೆ.
ಇನ್ನು ನೆಕ್ಸ್ಟ್ ನಾನು ಸ್ಮಾಲ್ ಕ್ಯಾಪ್ ಆ್ಯಂಡ್ ಮಿಡ್ ಕ್ಯಾಪ್. ಈಗ ನಿಮ್ಮದು ಏಮು 5 ವರ್ಷ 10 ವರ್ಷ 15 ವರ್ಷ 20 ವರ್ಷ ಲಾಂಗ್ ಟರ್ಮ್ ಏಮ್ ಇದೆ ಅಂದ್ಕೊಳ್ಳಿ. ಇವಾಗ ನೀವು ರಿಸ್ಕ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು, ಅಂದರೆ ರಿಸ್ಕ್ ಸ್ವಲ್ಪ ಜಾಸ್ತಿ ತೊಗೋಬೋದು. ನೀವು ರಿಸ್ಕ್ನ ಜಾಸ್ತಿ ತೊಗೊಂಡ್ರೆ ರಿಟರ್ನ್ ಕೂಡ ಜಾಸ್ತಿ ಬರುವಂಥ ಚಾನ್ಸಸ್ ಇರುತ್ತೆ. ಈಗ ನೀವು ಲಾರ್ಜ್ ಕ್ಯಾಪಲ್ಲಿ ಅಷ್ಟು ನೀವು ರಿಟರ್ನ್ ತೆಗೋಕ್ಕಾಗಲ್ಲ. ಅದೇ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪಲ್ಲಿ ತುಂಬ ರಿಟರ್ನ್ ಇನ್ನೂ ತುಂಬ ಜಾಸ್ತಿ ಬರುತ್ತೆ. ಈಗ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ನ ಹೇಗೆ ಅನಲೈಸ್ ಮಾಡಬೇಕು ಮ್ಯೂಚುವಲ್ ಫಂಡ್ನ ಅಂತ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.